ನಮಸ್ಕಾರ. ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಲೇಖನ ಮನುಷ್ಯ ಆರಾಮವಾಗಿ ಇರುವುದು ಹೇಗೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ಯಾರಿಗೂ ಪುರುಸೊತ್ತಿಲ್ಲ. ಎಲ್ಲರೂ ಧಾವಿಸುತ್ತಾ ಜೀವನ ಸಾಗಿಸುವವರೇ ಹೆಚ್ಚು. ಬಹುತೇಕರಿಂದ ಬರುವ ಉತ್ತರ ನಾನಾ ತರಹದ ತಮ್ಮ ಸಮಸ್ಯೆಗಳ ಸರಮಾಲೆ ಬಿಚ್ಚಿಡುತ್ತಿರುವುದು ಸತ್ಯ. ಕೆಲವರು ಮುಚ್ಚಿಟ್ಟುಕೊಂಡು ಮೇಲ್ನೋಟದ ಸಂತೋಷ ತೋರ್ಪಡಿಸುವವರೂ ಇದ್ದಾರೆ. ಆದರೆ ಅವರಿಗೂ ಆಂತರಿಕ ಅಸಮಾಧಾನ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆಯ ಚಿಂತೆಗಳು ಇದ್ದೇ ಇರುತ್ತವೆ. ತಮ್ಮಿಂದ ಅಸಾಧ್ಯವೆಂಬ ವಿಷಯ ತಿಳಿದು ಒಣಚಿಂತೆ ಮಾಡುವವರೂ ಇದ್ದಾರೆ. ಕೆಲವೊಬ್ಬರು ತಾವು ಚೆನ್ನಾಗಿದ್ದರೂ ಮತ್ತೊಬ್ಬರ ಜೀವನದಲ್ಲಿ ಅಶಾಂತಿ ಉಂಟು ಮಾಡುವುದು ಹೇಗೆ ಎಂಬ ಚಿಂತೆಯಲ್ಲಿರುತ್ತಾರೆ. ನಿಷ್ಪ್ರಯೋಜಕವಾದ ಚಿಂತೆ ಮಾಡಿ ಕೊರಗುತ್ತಿದ್ದರೆ ಆರಾಮವಾದ ಜೀವನ ಪ್ರಾಪ್ತಿ ಎಲ್ಲಿಂದ ಬರಬೇಕು? ಇರುವ 84 ಜೀವರಾಶಿಗಳನ್ನು ದಾಟಿ ಅಂತಿಮವಾಗಿ ಈ ಮನುಷ್ಯ ಜನ್ಮವನ್ನು ಭಗವಂತ ಕರುಣಿಸಿದ್ದಾನೆಂದು ಶಾಸ್ತ್ರ ಪುರಾಣಗಳು ಹೇಳುತ್ತವೆ. ನಾನು ಎಂದರೆ ಶರೀರವಲ್ಲ, ನನ್ನೊಳಗೊಬ್ಬ ಆತ್ಮನಿದ್ದಾನೆ, ಅವನೇ ಪರಮಾತ್ಮ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎಂದು ಭಕ್ತಿ ಭಂಡಾರಿ ಬಸವಣ್ಣ ನುಡಿದಿಲ್ಲವೇ? ಹಾಗೆ ಅವನನ್ನು ಗುರುತಿಸಲು ಪ್ರಯತ್ನಿಸಬೇಕು. ಏನು ನಡೆಯುವುದೋ ಎಲ್ಲವೂ ಆತನ ಕರುಣೆಯ ಪ್ರಸಾದವೆಂಬ ಭಾವನೆ ಇರಬೇಕು. ನಾನು ನೆಪ ಮಾತ್ರ, ಕರ್ತವ್ಯ ಮಾತ್ರ ನನ್ನದು, ಕರ್ಮಕ್ಕನುಸಾರ ಫಲ ನೀಡುವವನು ಅವನೇ ಎಂದು ವಿಶ್ವಾಸವಿಟ್ಟು ಬದುಕನ್ನು ಸಾಗಿಸಿದರೆ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ಅವನದೇ ಆಗಿರುತ್ತದೆ ಎಂಬುದಾಗಿ ಶ್ರೀಕೃಷ್ಣನು ಗೀತೋಪದೇಶ ಮಾಡುವಾಗ ಅರ್ಜುನನಿಗೆ ಉಪದೇಶಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಹಾಗೆಂದ ಮಾತ್ರಕ್ಕೆ ಆಸೆ, ಗುರಿ, ಕರ್ತವ್ಯಗಳನ್ನು ಬಿಟ್ಟು ಸಂಪೂರ್ಣ ವೈರಾಗ್ಯದಿಂದ ಸನ್ಯಾಸಿಯಾಗುವುದಲ್ಲ. ಸಂಸಾರದಲ್ಲಿದ್ದು ಸಾಮಾಜಿಕ, ಆಧ್ಯಾತ್ಮಿಕ, ಆರ್ಥಿಕ, ಔದ್ಯೋಗಿಕ ಅಥವಾ ಇನ್ನಾವುದೇ ಕ್ಷೇತ್ರದಲ್ಲಿ ಗುರಿ ಸಾಧಿಸಿ ಸಾಧಕನಾಗಬಹುದು. ಉತ್ತಮ ಸಂಸ್ಕಾರ, ಸತ್ಕರ್ಮಗಳಿಂದ ಪ್ರೀತಿ, ವಿಶ್ವಾಸ, ಉತ್ತಮವಾದ ಮಾತು, ನಡತೆ, ವೈರತ್ವ ಭಾವನೆ ತೊರೆದು ದೈವತ್ವದ ಮನೋಭಾವನೆಯಿಂದ ಪಾರಮಾರ್ಥಿಕತೆ ಅಳವಡಿಸಿಕೊಂಡು ಸನ್ಮಾರ್ಗ, ಸತ್ಸಂಗದಲ್ಲಿ ತೊಡಗಿ ಇತರರಿಗೆ ಸಾಧ್ಯವಾದ ಸಹಾಯ ಮಾಡುತ್ತಾ ಜೀವನವನ್ನು ನಡೆಸಬೇಕು. ದೃಢ ನಂಬಿಕೆಯಿಂದ ಪ್ರಯತ್ನಿಸಿದ್ದಕ್ಕೆ ಸಫಲತೆಯ ವಿಳಂಬವಾದರೂ ಖಂಡಿತ ಕರ್ಮಕ್ಕೆ ತಕ್ಕ ಫಲ ದೊರೆಯುವುದು. ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ. ಇಷ್ಟೆಲ್ಲ ಮಾಡಿದರೆ ದುಃಖ, ಸಂಕಷ್ಟ, ವ್ಯಾಧಿ, ಮನಸ್ತಾಪ ಯಾವುದು ಹತ್ತಿರ ಸುಳಿಯಲಾರವು. ನಾವು ಆರಾಮ ಇರಬಹುದು ಎಂದೇನಿಲ್ಲ. ಸುಖ, ದುಃಖ, ಲಾಭ, ಹಾನಿ, ಸಾವು, ನೋವು, ಬಡತನ, ಶ್ರೀಮಂತಿಕೆ, ಆರೋಗ್ಯ, ಅನಾರೋಗ್ಯ ಬದುಕಿನಲ್ಲಿ ಬಂದೇ ಬರುತ್ತವೆ. ಹಾಗಾದರೆ ಪ್ರಯೋಜನವೇನು ಅನ್ನಿಸಬಹುದು. ಇದೆ, ಬಹಳ ಪ್ರಯೋಜನವಿದೆ. ಪಾರಮಾರ್ಥಿಕದೊಂದಿಗೆ ಸನ್ಮಾರ್ಗದ ಸತ್ಕರ್ಮ, ಸನ್ನಡತೆಯ ಜೀವನವು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವ ಶಕ್ತಿಯನ್ನು ತಂದುಕೊಡುತ್ತದೆ. ಅಲ್ಲದೆ ಅವುಗಳಿಂದ ಮನಸ್ಸಿನ ಮೇಲೆ ಯಾವ ವ್ಯತಿರಿಕ್ತ ಪರಿಣಾಮ ಬೀರದಂತೆ ಆಂತರಿಕ ಶಕ್ತಿ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಆವರಿಸುತ್ತದೆ. ಹೀಗಾಗಿ ವಿಷಯಾಧಾರಿತ ಚಿಂತೆಗಳು ಮಾಯವಾಗುತ್ತವೆ. ಚಿಂತೆಗಳು ದೂರವಾದವೆಂದರೆ ಹಸನ್ಮುಖಿಯಾಗಿ ಇರುವವರೆಗೆ ಆರಾಮದಿಂದ ಇರಬಹುದಲ್ಲವೇ? ಚಿಂತೆಗಳನ್ನು ಬಿಟ್ಟು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಎಂಬ ದಾಸವಾಣಿಯಂತೆ ಎಲ್ಲವನ್ನು ಭಗವಂತನಿಗರ್ಪಿಸಿ ಮಂದಹಾಸದ ಮುಗುಳ್ನಗೆ ಬೀರುತ್ತಾ ನಿಶ್ಚಿಂತೆಯಿಂದ ಆರಾಮ ಇರಬಹುದಲ್ಲವೇ? ನಮಸ್ಕಾರ. ಧನ್ಯವಾದಗಳು.